ಸರ್ಕಾರಿ ಜಮೀನು ಒತ್ತುವರಿ ಆರೋಪ. ಸಾರ್ವಜನಿಕ ರಸ್ತೆ ನಿರ್ಮಾಣಕ್ಕೆ ಅಡ್ಡಿಪಡಿಸುತ್ತಿರುವ ಸ್ಥಳೀಯ ನಿವಾಸಿ. ನಿಮ್ಮ ರಸ್ತೆ ನೀವು ಬಿಟ್ಟು ಕೊಡ್ತೀರಿ, ಮತ್ತೆ ಏನು ಸಮಸ್ಯೆ ಇದೆ? ಈಗ ಅವನು ಬಿಟ್ಟು ಕೊಡುವುದಿಲ್ಲ ಅಷ್ಟೇ. ಯಾರು? ಒತ್ತುವರಿ ಸಾಬೀತಾದರೆ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದ ಮಂಗಳೂರು ತಹಶೀಲ್ದಾರ್ ರಮೇಶ್ ಬಾಬು. ಈ ಕುರಿತು ವರದಿ ಇಲ್ಲಿದೆ. ಮಂಗಳೂರು ಹೊರವಲಯದ ಮೂಡುಪೆರಾರ ಗ್ರಾಮದ ನೆಲ್ಲಿಕಾಡು, ದುಗ್ಗಲಚ್ಚೆಲ್ ಹಾಗೂ ಕೊಳಪಿಲ ಭಾಗದ ಜನರು ರಸ್ತೆ ಸಮಸ್ಯೆಯಿಂದ ಸಂಕಷ್ಟ ಎದುರಿಸುತ್ತಿದ್ದಾರೆ. ಸುಮಾರು 5 ಎಕರೆ ಸರ್ಕಾರಿ ಜಮೀನನ್ನು ಖಾಸಗಿ ವ್ಯಕ್ತಿಯೊಬ್ಬರು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂಬುದು ಸ್ಥಳೀಯರ ಆರೋಪ. ಸಾರ್ವಜನಿಕ ರಸ್ತೆ ನಿರ್ಮಾಣಕ್ಕೆ ಸಿದ್ಧತೆ ನಡೆಸಲಾಗಿದ್ದರೂ ಆಕ್ಷೇಪದಿಂದ ಕಾಮಗಾರಿ ಸ್ಥಗಿತಗೊಂಡಿದೆ ಎನ್ನಲಾಗಿದೆ. ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ರಮೇಶ್ ಬಾಬು ಜಾಗ ಪರಿಶೀಲನೆ ನಡೆಸಿದರು. ಈ ರಸ್ತೆ ನಿರ್ಮಾಣವಾದರೆ 13 ಕಿಲೋಮೀಟರ್ ಸುತ್ತುವ ಬದಲು ಕೇವಲ 6ರಿಂದ 7 ಕಿಲೋಮೀಟರ್ ಅಂತರದಲ್ಲಿ ಬಜ್ಪೆ ಕಟೀಲು ರಸ್ತೆಯನ್ನು ಸಂಪರ್ಕಿಸಬಹುದು ಎಂದು ಗ್ರಾಮಸ್ಥರು ಹೇಳುತ್ತಿದ್ದಾರೆ. ನಮಗೆ ರಸ್ತೆಯದ್ದು ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ರಸ್ತೆಯನ್ನು ರಸ್ತೆ ಮಾಡಲಿಕ್ಕೋಸ್ಕರ ತಹಸೀಲ್ದಾರ್ ಹತ್ರ ಮಾತಾಡಲಿಕ್ಕೆ ಕರೆದದ್ದು. ಸರ್ಕಾರಿ ರೋಡ್ ಇತ್ತು, ಸ್ವಲ್ಪ ನಮ್ಮದಿತ್ತು, ಅದಕ್ಕೋಸ್ಕರ ಅದನ್ನು ಸರಿ ಮಾಡುವ ಅಂತ. ಹೌದು, ನಿಮ್ಮ ರಸ್ತೆ ನೀವು ಬಿಟ್ಟು ಕೊಡ್ತೀರಿ, ಮತ್ತೆ ಏನು ಸಮಸ್ಯೆ ಇದೆ? ಈಗ ಅವನು ಬಿಟ್ಟು ಕೊಡುವುದಿಲ್ಲ ಅಷ್ಟೇ. ಯಾರು? ತಮ್ಮ? ಅಷ್ಟೇ. RTC ಅಲ್ಲಿ ನಿಮ್ಮ ಎಲ್ಲರ ಹೆಸರಿದೆ. ಹೌದು. ಅವರು ಬಿಟ್ಟು ಕೊಟ್ಟರೆ ರಸ್ತೆ ಆಗ್ತದೆ. ರಸ್ತೆ ಆದ್ರೆ ಎಷ್ಟು ಮನೆಗಳಿಗೆ ಉಪಕಾರ ಆಗ್ತದೆ? 50-100 ಮನೆಗಳಿಗೆ ಉಪಕಾರ ಆಗ್ತದೆ. ಈಗ ತಹಸೀಲ್ದಾರ್ ಏನು ಹೇಳಿದ್ರು, ಯಾವ ರೀತಿ ಇದನ್ನು ಬಗೆಹರಿಸಬಹುದು ಅಂತ ಹೇಳಿ? ಅವರು ಕೋರ್ಟಿಗೆ ಹಾಕಿ ಎಲ್ಲ ಸರಿ ಮಾಡಿ ನೀವು ಮತ್ತೆ ಸರ್ಕಾರಿ ಜಾಗಕ್ಕೆ ಏನಾದರೂ ತೊಂದರೆ ಬಂದರೆ ನಾವು ಅದನ್ನು ತೆರವು ಮಾಡಿಸ್ತೇವೆ ಅಂತ ಹೇಳಿದ್ರು. ಓಕೆ. ಈಗ ರಸ್ತೆ ಆದ್ರೆ ಸುಮಾರು 50 ಮನೆಗಳಿಗೆ ಲಾಭ ಉಂಟು. ಹೌದು. ಈಗ ಊರವರೆಲ್ಲ ಒಟ್ಟಾಗಿ ಅದರ ಬಗ್ಗೆ ತಹಸೀಲ್ದಾರ್ಗೆ ಮನವಿ ಕೊಟ್ಟಿದ್ದಾರೆ. ಓಕೆ. ಸರ್ಕಾರಿ ಜಾಗ ಒತ್ತುವರಿಗೆ ಅವಕಾಶವಿಲ್ಲ. ಒತ್ತುವರಿ ಸಾಬೀತಾದರೆ ನೋಟಿಸ್ ಜಾರಿ ಮಾಡಿ ತೆರವುಗೊಳಿಸಲಾಗುವುದು. ರಸ್ತೆ ವಿವಾದವನ್ನು ಸೌಹಾರ್ದಯುತವಾಗಿ ಬಗೆಹರಿಸಲಾಗುವುದು ಎಂದು ತಹಶೀಲ್ದಾರ್ ರಮೇಶ್ ಬಾಬು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ದಶಕಗಳ ರಸ್ತೆ ಕನಸು ಕಾಣುತ್ತಿರುವ ಸ್ಥಳೀಯರಿಗೆ ಅಧಿಕಾರಿಗಳ ಭರವಸೆ ಹೊಸ ನಿರೀಕ್ಷೆ ಮೂಡಿಸಿದ್ದು, ರಸ್ತೆ ನಿರ್ಮಾಣ ಯಾವಾಗ ಆಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ.